ಓಕೆ, ಈಗ ಫಿನಾನ್ಷಿಯಲಿ ಅಂತ ಬಂದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಇಂಡಿಪೆಂಡೆಂಟ್ ಆಗಿದ್ರಿ. ಸೊ ಈಗ ಇವರು ಕೂಡ ಅಂತಂದಾಗ ತಂದೆ ತಾಯಿ ಯಾಕಂತಂದ್ರೆ ಏನು ಎತ್ತ ಅಂತ ಯೋಚನೆ ಮಾಡ್ತಾರೆ, ಯಾಕಂತಂದ್ರೆ ಹೆಣ್ಣು ಕೊಡುವಂಥವ್ರು ಕೂಡ. ಸೊ ಫಿನಾನ್ಷಿಯಲಿ ಎಷ್ಟು ಈಗ ಸೆಟಲ್ಡ್ ಆಗಿದ್ದೀರಾ ಅನ್ನೋದು, ಯಾಕಂದ್ರೆ ಮಗ ಬೇರೆ ಇದ್ದಾರೆ, ಅವ್ರಿಗೂ ಕೂಡ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಇಟ್ಕೊಂಡಿರ್ತೀರಾ. ಸಿ ಫಿನಾನ್ಷಿಯಲಿ ಅಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇನ್ನೊಂದು ಮತ್ತೊಂದು ಅಂತಲ್ಲ. ವಿ ಹ್ಯಾವ್ ವಾಟ್ ಈಸ್ ಸಫಿಷಿಯೆಂಟ್, ಅಂದರೆ ನಮ್ಮ ಸರ್ವೈವಲ್ಗೆ ಏನು ಸಫಿಷಿಯೆಂಟು ಅಷ್ಟಿದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ಗಳಿದೆ, ಆ್ಯಂಡ್ ಪ್ರಾಜೆಕ್ಟ್ಗಳಿಂದ ಒಂದಷ್ಟು ಬರ್ತಾ ಇರೋದನ್ನ ಎಲ್ಲ ಫೈನಾನ್ಷಿಯಲ್ ಮಿನಿಸ್ಟರ್ ಇವರೇ ಇರೋದು. ಹೋಮ್ ಮಿನಿಸ್ಟರ್ ಅವರ ಫಿನಾನ್ಷಿಯಲ್ ಮಿನಿಸ್ಟರ್. ಆ್ಯಕ್ಚುಲಿ ಒಳ್ಳೇದದು. ಅಂದರೆ ದುಡ್ಡೆಲ್ಲ ಹೆಂಡತಿ ಕೈ ಕೊಟ್ಬಿಡ್ತಾನೆ ಅನ್ನೋ ಈ ಮಾತುಗಳು ಬರುತ್ತಲ್ಲ, ಆ್ಯಕ್ಚುಲಿ ಇಟ್ ಇಸ್ ಬೆಟರ್ ಥಿಂಗ್. ಫಿನಾನ್ಷಿಯಲಿ ಹೆಣ್ಮಕ್ಳು ಮೇಂಟೈನ್ ಮಾಡೋವಂಗೆ ಗಂಡು ಮಕ್ಳಿಗೆ ಆಗೋದಿಲ್ಲ. ಇವತ್ತು 10,000 ರೂಪಾಯಿ ಬಂತ, 11,000 ರೂಪಾಯಿ ಖರ್ಚು ಮಾಡಿರ್ತೀವಿ. 100%. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ ಅದು. ನಾಳೆ ನೋಡ್ಕೊಳ್ಳೋಣ ಬಾ ಮಗ. ಬಟ್ ನನಗೆ ಬಂದಿದ್ದ ತಕ್ಷಣ ನಾನೇನು ಮಾಡ್ತೀನಿ, ತಗೊಮ್ಮ ಇದು ಇಟ್ಕೊ, ನಿಂದು ಏನೇನಿದೆ ನೋಡು, ನನಗೆ ಪೆಟ್ರೋಲ್ಗೆ, ನನಗೆ ಬೇರೆ ಬೇರೆ ಸೋಗೆ ಇಷ್ಟಿಷ್ಟಿದೆ, ನಾನು ಕೇಳ್ತೀನಿ, ಅಲ್ಲಿ ಹೋಗ್ಬಿಟ್ಟು ಫೋನ್ಪೇ ಮಾಡ್ತೀನಿ, ನಮ್ಮದು ಫೋನ್ಪೇ ಸರ್ಕಲ್ನಲ್ಲಿದೆ, ಮಾಡಿದ ತಕ್ಷಣ ಅದು ಹಾಕ್ಬಿಡು ಅಂತ ಹೇಳ್ತೀನಿ. ಅಷ್ಟೇ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ಪಾರ್ಟಿ ಮಾಡೋದಾಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ನಮ್ಮ ಚಟಗಳಾಗಲಿ, ಪೆಟ್ರೋಲು, ಕಾರು, ಇನ್ನೊಂದು ಮತ್ತೊಂದು. ಇನ್ನು ಮಿಕ್ಕಿದೆಲ್ಲ ಅವಳು ಮೇಂಟೈನ್ ಮಾಡ್ತಾಳೆ, ಅವಳ ಅಕೌಂಟ್ನಲ್ಲಿರುತ್ತೆ. ಡೈಲಿ ಬರುವಂಥ ದಿನಸಿಗಳು, ಅದು ಇದು ಎಲ್ಲದಕ್ಕೂ ನನ್ನ ಹತ್ರ ಕೇಳೋದು ಬೇಡ, ಅವಳ ಹತ್ರ ಇರುತ್ತೆ ಅಂದ್ಬಿಟ್ಟು ನಂದು ಖರ್ಚು ಸ್ವಲ್ಪ ಕಡಿಮೆ. ನಮ್ಮದು ಬೆಳಗ್ಗೆ ಎದ್ದಿದ ತಕ್ಷಣ ಒಂದಷ್ಟು ನಮ್ಮ ದಿನಸಿಗಳು ಬಂದುಬಿಟ್ರೆ ದಿನ ಫುಲ್ಲು ಮೇಂಟೈನ್ ಆಗಿಬಿಡುತ್ತೆ. ಸೊ ಅದನ್ನು ಬಿಟ್ಟು ಇನ್ನೆಲ್ಲ ಶಿ ಟೇಕ್ಸ್ ಕೇರ್. ಆ್ಯಂಡ್ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತಿಲ್ಲ, ಬೇಕಾಗಿರೋ ಹಂಗೆ ಒಂದು ಗಾಡಿ ಇದೆ, ಒಂದು ಕಾರ್ ಇದೆ, ಒಂದು 2 ವೀಲರ್ ಇದೆ, ಮಗನಿಗೊಂದು ಗಾಡಿ ಇದೆ, ಇವ್ರಿಗೊಂದಿದೆ, ಇರೋದಕ್ಕೆ ಮನೆ ಇದೆ. ಊರಲ್ಲಿ ಇವ್ರದ್ದು ಆಸ್ತಿ ಇದೆ, ನಾನು ಅದನ್ನು ಯಾವತ್ತೂ ಕೇಳಿಲ್ಲ, ಮುಂದಕ್ಕೂ ಕೇಳೋದಿಲ್ಲ. ಇಟ್ಸ್ ಆಲ್ ಅವ್ರದ್ದು ಅಂದಮೇಲೆ ಅವ್ರದ್ದು. ನಾನು ಮಾಡ್ತಾಯಿದ್ದೀನಿ, ಇವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನ್ನ ಮಗನಿಗೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಕೇಳಿದ್ದು ಕೊಡಿಸ್ತೀನಿ. ದ್ಯಾಟ್ ಈಸ್ ಸಫಿಷಿಯಂಟ್. 2 ಲಕ್ಷ 3 ಲಕ್ಷ ಶರ್ಟ್ ಎಲ್ಲ ಹಾಕೊಂಡು ತಿರ್ಗಲ್ಲ, 10 ಲಕ್ಷ 15 ಲಕ್ಷ ಸೀರೆ ಕೊಡಿಸೋದಿಲ್ಲ. ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ತೊಗೊತೀವಿ. ಎಷ್ಟು ಕಡಿಮೆ ಬೆಲೆನಲ್ಲಿ ಸಿಗುತ್ತೋ ಅಷ್ಟು ಕಡಿಮೆ ಬೆಲೆ ನೋಡ್ಬಿಟ್ಟು ತೊಗೊತೀವಿ. ಚೆನ್ನಾಗಿ ಕಾಣಿಸ್ಬೇಕು, ಕಡಿಮೆ ಬೆಲೆನಲ್ಲಿ ಇರಬೇಕು, ನಮಗೆ ಇಷ್ಟ ಆಗಬೇಕು, ಅಷ್ಟೇ. ಇರೋದ್ರಲ್ಲೇ ಈಗ ಮಾತೆತ್ತಿದ್ರೆ ನೀವು ಆಗ್ಲಿಂದನೂ ಕೂಡ, ಯಾಕಂತಂದ್ರೆ 17 ವರ್ಷಗಳ ಕಾಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಯಾಕಂದ್ರೆ ನಿಮ್ಮ ಡೌನ್ಫಾಲ್ ಅವ್ರು ಅರ್ಥ ಮಾಡ್ಕೋಬೇಕು, ನಿಮ್ಮ ವೇವ್ ಲೆನ್ಸ್ ಅವ್ರು ಅರ್ಥ ಆಗಬೇಕು. ಸೊ ಆ ಥರ ಈಗೇನಿದ್ರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಡಿವೋರ್ಸ್. ಆಗ್ಲೇ ಹೇಳ್ದಾಗೆ ಎಲ್ಲ ಕ್ಯಾಲ್ಕುಲೇಟಿವ್. ಈಗ ಮದುವೆಗೆ ಹೆಣ್ಣು ಕೇಳಕ್ಕೆ ಹೋಗ್ತಿದ್ದಾರೆ ಅಂತಂದಾಗ ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಕೇಳ್ತಿದ್ದಾರೆ ಬಿಟ್ರು, ಹುಡುಗ ಒಳ್ಳೆಯವನ ಅಂತ ಕೇಳ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಈಗಿನ ಜನ್ರೇಷನ್ಸ್ಗೆ ನೀವಿಬ್ಬರ ಕಡೆಯಿಂದ ಏನಾದ್ರು ಟಿಪ್ಸ್ ಕೊಡೋದಾದರೆ? ಸರ್, ಬೆಸ್ಟ್ ಥಿಂಗ್ ಏನು ಗೊತ್ತಾ, ಈ ಡಿವೋರ್ಸ್ ಅಂತ ಫಸ್ಟ್ ಬಂದಾಗ ಮಾತುಕತೆಗಳು ಬರೋದು ಹೇಗೆ ಅಂದರೆ, ಇವ್ರ ಕಡೆ ತಂದೆ ತಾಯಿ, ಅವ್ರ ಕಡೆ ತಂದೆ ತಾಯಿ ಬಂದು, ನಾನು ಮದುವೆಗೆ ಇಷ್ಟು ಖರ್ಚು ಮಾಡಿದೆ, ಇಷ್ಟು ಚಿನ್ನ ಹಾಕಿದೆ, ಇಷ್ಟು ವರದಕ್ಷಿಣೆ ಕೊಟ್ಟೆ, ಡೌರಿ ಕೇಸ್ ಹಾಕ್ರಿ, ಹರಾಸ್ಮೆಂಟ್ ಕೇಸ್ ಹಾಕಿ, ಇದೆಲ್ಲ ಇಲ್ಲದೇ ಇರೋ ಕೇಸ್ಗಳೆಲ್ಲ ಬಂದುಬಿಡುತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಬೆಸ್ಟ್ ಥಿಂಗ್ ಟು ಡೂ ಇಸ್, ಮದುವೆ ಆಗ್ತೀರಾ, ಗ್ರ್ಯಾಂಡಾಗಿ ಆಗ್ತೀರಾ, ಅದು ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿರೋದು. ನನ್ನ ಸಜೆಷನ್ ಕೇಳೋದಂದರೆ, ಸಿಂಪಲ್ಲಾಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ, ಶಾಸ್ತ್ರ ಏನಿದೆ ನಮ್ಮ ಶಾಸ್ತ್ರದ ಪ್ರಕಾರನೇ ಮದುವೆ ಆಗಿ, ದೇವಸ್ಥಾನದಲ್ಲಿ ಮದುವೆ ಆಗಿ, ಯಾರು ಇಂಪಾರ್ಟೆಂಟ್ ನಿಮಗೆ ಅವ್ರನ್ನ ಕರೀರಿ. 600 ಜನ ಬಂದಿರು, 1,000 ಜನ ಬಂದಿರು ನನ್ನ ಮದುವೆಗೆ, 2,000 ಜನ ಬಂದಿರು ನನ್ನ ಮದುವೆಗೆ, ಇನ್ನೊಂದು ಆ್ಯನಿವರ್ಸರಿ ಮುಂಚೆ ಡಿವೋರ್ಸ್ ಮಾಡ್ಕೊಂಡು ಕೂತಿರ್ತಾರೆ. ಏನು ಪ್ರಯೋಜನ? ಮದುವೆ ಆಗಿ ನೆಮ್ಮದಿಯಾಗಿ, ನನಗೆ ನೀನು, ನಿನಗೆ ನಾನು, ಮದುವೆಗೆ ಖರ್ಚು ಮಾಡಬೇಕು ಅಂತ ಒಂದು ಆಸೆ ಇರುತ್ತಲ್ಲ ತಂದೆ ತಾಯಿಗೆ, ಅದಕ್ಕೊಂದು ಮನೇನೋ ಅಥವಾ ಒಂದು ಇನ್ವೆಸ್ಟ್ಮೆಂಟೋ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಆಗೋಂಗೆ ಬೆಳೆಯೋದಕ್ಕೆ ಬಿಡ್ರಿ. ಅದನ್ನು ಇಲ್ಲ ಬ್ಯಾಂಕ್ಗೆ ಹಾಕಿ, ಮಗಳ ಹೆಸರಿನಲ್ಲಿ ಹಾಕಿ, ಫಿಕ್ಸೆಡ್ ಡೆಪಾಸಿಟ್ ಮಾಡಿ, ಮುಂದಕ್ಕೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಧಾಮ್ ಧೂಮ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ನಾವು ಮದುವೆ ಮಾಡಿಸ್ಬಿಟ್ಟು ನಾಳೆ ಬಂದು ನಾನು 10 kg ಚಿನ್ನ ಹಾಕಿದ್ದೆ,
5 ಕೋಟಿ ವರದಕ್ಷಿಣೆ ಕೊಟ್ಟಿದ್ದೆ, ಕಾರ್ ಕೊಟ್ಟಿದ್ದೆ, ಮನೆ ಕೊಟ್ಟಿದ್ದೆ, ಹೊಡಿತಾವನೆ, ಹರಾಸ್ ಮಾಡ್ತಾವನೆ, ಡಿವೋರ್ಸ್ ಮಾಡೋಣ, ಅಥವಾ ಅವಳಿಗೆ ಇನ್ನೊಂದು ಸಂಬಂಧ ಆಯಿತು, ಅದಾಯಿತು, ಇದಾಯಿತು, ಇದೆಲ್ಲ ಬೇಡದೇ ಇರೋದು ಅನ್ನೆಸೆಸರಿ ಅನ್ವಾಂಟೆಡ್ ಥಿಂಗ್ಸು ಜಸ್ಟ್ ಟು ಗೆಟ್ ಡಿವೋರ್ಸ್ ಹೊರಗಡೆ ಬರುತ್ತೆ. ಇಬ್ಬರು ಮನೆಗಳೂ ಹಾಳಾಗುತ್ತೆ, ಮರ್ಯಾದೆಗಳು ಹಾಳಾಗುತ್ತೆ, ಫ್ಯಾಮ್ಲಿಗಳು ಡಿಪೆಂಡ್ ಆನ್ ದ್ಯಾಟ್. ಇದೆಲ್ಲ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಎನರ್ಜಿ. ಗಂಡು ಹೆಣ್ಣಿಗೆ ಇಷ್ಟನಾ, ಹೆಣ್ಣು ಗಂಡಿಗೆ ಇಷ್ಟನಾ? ಅರೇಂಜ್ ಮ್ಯಾರೇಜೇ ಮಾಡ್ಕೊಳ್ಳಿ, ಲವ್ ಮ್ಯಾರೇಜೇ ಮಾಡ್ಕೊಳ್ಳಿ. ಡೋಂಟ್ ಗೋ ಔಟ್ ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಟು ದ ವರ್ಲ್ಡ್. ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಕೋಟಿಗೆ ಮದುವೆ ಮಾಡ್ತಾಯಿದ್ದೀವಿ, ತೋರಿಸ್ಕೊಳಂಗೆ ತೋರಿಸ್ಕೊಳ್ಳಿ, ಅದು ನಿಮ್ಮನೆ ಬರ. ಬಟ್ ಆ ದುಡ್ಡನ್ನೇ ಒಂದು ಗಂಡು ಹೆಣ್ಣು ಒಂದು ಹೊಸ ಸಂಸಾರ ಸ್ಟಾರ್ಟ್ ಮಾಡ್ತಾವ್ರೆ ಅಂದಾಗ ಒಂದು ಬ್ಯಾಂಕ್ನಲ್ಲಿ ಹಾಕಿ ಅವ್ರಿಗೆ ಮುಂದಕ್ಕೆ ಹೆಲ್ಪ್ ಆಗಿ ಬಿಟ್ಟರೆ, ಖರ್ಚಾಗಿರೋದಕ್ಕೂ ಲೆಕ್ಕ ಇರುತ್ತೆ ಡಿವೋರ್ಸ್ ಆದಾಗ. ಇಷ್ಟು ದುಡ್ಡು ನಂದು ಖರ್ಚಾಗಿದೆ, ಇಷ್ಟು ದುಡ್ಡು ನಿಂದು ಖರ್ಚಾಗಿದೆ ಅನ್ನೋದು. ಬೇಡ, ಅಡ್ಜಸ್ಟ್ ಆಗ್ತಿಲ್ಲ, ಬೇರೆ ಹೋಗೋಣ ಅಂದರೆ ಡಿವೋರ್ಸ್ ತೊಗೊಳ್ಳಿ, ನಿಮ್ದು ಏನಿದೆ ನೀವು ತೊಗೊಳ್ಳಿ, ನಮ್ದೇನಿದೆ ತೊಗೊತೀನಿ, ನಾವು ಆ ಥರ. ದಟ್ ಈಸ್ ಬೆಟರ್. ವಿಚ್ ಇಸ್ ಬೆಟರ್ ಯು ಥಿಂಕ್? ದಾಮ್ ಅಂತ ಕೆಲಸ ಮಾಡಿ ಎಲ್ಲ ಮಾಡಿ ಬಂದಿದ್ದ ಗೆಸ್ಟ್ಗಳಿಗೂ ಉಪ್ಪಿನಕಾಯಿ ಸರಿಗಿಲ್ಲ, ಜಿಲೇಬಿ ಹಾಕಿಲ್ಲ, ಇದೇನೋ ಅನ್ನ ಚೆನ್ನಾಗಿರಲಿಲ್ಲ, ಎಲ್ಲರ ಹತ್ರನೂ ಕಂಪ್ಲೇಂಟ್ಸ್ ಕೇಳಿಕೊಂಡು ಒಂದು ದೊಡ್ಡದಾಗಿ ಮದುವೆ ಮಾಡಿ, ಮದುವೆ ಆದವರು ಖುಷಿಯಾಗಿಲ್ಲ, ಮದುವೆ ಮಾಡಿಸಿದವರು ಖುಷಿಯಾಗಿಲ್ಲ, ಮದುವೆ ಬಂದವರು ಖುಷಿಯಾಗಿಲ್ಲ, ಸಿಕ್ಕಿಲ್ಲ, ಜಿಲೇಬಿ ಸಿಕ್ಕಿಲ್ಲ ಅಂತಿರ್ತಾರೆ. ಇಟ್ಸ್ ವೇಸ್ಟ್ ಆಫ್ ಟೈಮ್. ನಾನು ವೆರಿ ಸಿಂಪಲ್ ಆಗಿ ಮದುವೆ ಆದೆ ಸರ್. ಆಫೀಸಲ್ಲಿ ಲೋನ್ ತೊಗೊಂಡೆ. ಲೋನ್ ತೊಗೊಂಡು ಒಂದು ತಾಳಿ ಸರ, ಒಂದು ಮದುವೆಗೆ ಸೀರೆ, ಇಷ್ಟು ತೊಗೊಂಡೆ. ಯಾರು ಮದುವೆ ಮಾಡಿಸೋದು ಗ್ರ್ಯಾಂಡಾಗಿ ಬೇಡ, ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದು ಎಲ್ಲ ಶಾಸ್ತ್ರ ಏನಿತ್ತು ಎಲ್ಲ ಮಾಡಿ 5,100 ರೂಪಾಯಿ ಕೊಟ್ಟೆ ದೇವಸ್ಥಾನಕ್ಕೆ. ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ರು. ಕರ್ಕೊಂಬಂದು ಅದು ಈಚೆಗಡೆ ಅದೇನೋ ತೋರಿಸ್ತಾರಲ್ಲ, ಅರುಂಧತಿ ನಕ್ಷತ್ರ, ಅದನ್ನು ತೋರಿಸಿದ್ರು. ಎಲ್ಲ ನೀಟಾಗಾಯ್ತು. ನೀವು ನೋಡಿದ್ರೆ ಮರ್ತೋಗ್ಬಿಟ್ರೆ ನಾನು ನೋಡ್ಬೇಕಾದಕ್ಕೆ ಬೇಗ ನೋಡಿ ಕಾಣಿಸುತ್ತಾ? ನಂಗೆ ತೋರಿಸಲ್ಲ ಅಷ್ಟೇ, ನೋಡ್ಬೇಕು. ಮೇಡಮ್ ನಿಮ್ಗೆ ಏನಾದ್ರು ಕಾಣಿಸ್ತಾ? ನೀವೇ ತಾನೇ ತೋರಿಸೋದು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರುವಂಥ ಒಂದು ಸಾಗರ್ ಹೋಟ್ಲ್ಗೆ ಹೋಗ್ಬಿಟ್ಟು ಎಷ್ಟು ಜನ ಗೆಸ್ಟ್ಗಳು ಬಂದಿರೋ ಅವ್ರಿಗೆಲ್ಲ ಒಳ್ಳೆ ದೋಸೆ ಪಲಾವ್ ಕೊಡಿಸ್ಬಿಟ್ಟು ಕಾಫಿ ಕುಡಿಸ್ಬಿಟ್ಟು ಮನೆಗೆ ಹೋಗಿರೋ ಓಕೆ ಅಂದ್ಬಿಟ್ಟು ನಮ್ಮ ಮನೆ ಕೀ ಕೊಟ್ಬಿಟ್ಟು ನಾನು ವಾಪಸ್ ಆಫೀಸ್ಗೆ ಹೋದೆ. ಇಷ್ಟೇ ನಮ್ಮ ಇಬ್ರು ಒಟ್ಟಿಗೆ ಮನೆ ತುಂಬಿಸ್ಕೊಳ್ಳೋದು ಕೂಡ ಆ ಥರನೂ ಏನಾಗಿಲ್ಲ. ಸೀದಾ ನಾನು ಹೋದೆ, ಆಫೀಸ್ಗೆ ಹೋದೆ. ಇವರು ಮನೆಯಲ್ಲಿ ಹೋಗಿ ನಮ್ಮ ಆಂಟಿ ಎಲ್ಲ ಇದ್ರು, ಅವ್ರ ಶಾಸ್ತ್ರಗಳು ಮಾಡಿಕೊಂಡ್ರು, ಮನೆಯಲ್ಲಿ ವೆಯ್ಟ್ ಮಾಡ್ತಿದ್ಲು. ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇಷ್ಟೇ. ಫಸ್ಟ್ ನೈಟ್ ದಿನನೇ ಫಸ್ಟ್ ನೈಟ್ ಆಗೋದಿಲ್ಲ, ಅದಕ್ಕೊಂದು ಮುಹೂರ್ತ ಬೇರೆ ಹೇಳ್ತಾರೆ. ಅದಕ್ಕೆಲ್ಲ ಯಾವ್ದು ಸರ್ ಮುಹೂರ್ತ? ಫಸ್ಟ್ ನೈಟ್ ಮಾಡೋದಕ್ಕೆ ಮದುವೆ ಆಯ್ತಾ ಮುಗಿಸ್ಬೇಕು, ಅದಕ್ಕೊಂದು ಶಾಸ್ತ್ರ. ನಿಮ್ ವೆಯ್ಟ್ ಮಾಡ್ಸಿದ್ರು ಅನ್ಸುತ್ತೆ, ಮೇ ಬಿ 3 ದಿನ ವೆಯ್ಟ್ ಮಾಡ್ಸಿದ್ರು. ನಾನು ಆಮೇಲೆ ಅದಕ್ಕೊಂದು ಲೊಕೇಶನ್ ಬೇರೆ, ಇವ್ರ ಮನೆ ಕಡೆ ಒಂದು ಲೊಕೇಶನ್ ಸೆಟ್ ಮಾಡಿ, ಮುಹೂರ್ತ ಸೆಟ್ ಮಾಡಿ, ಹೂವಾಗಿ ಯಾವನ್ ನೋಡ್ತಾನೆ ಸರ್, ಹೂವು ಹಾಕಿದಾರ, ಇನ್ನೊಂದು ಹಾಕಿದಾರ, ಲೊಕೇಶನ್ ಕರೆಕ್ಟ್ ಆಗಿದ್ಯಾ, ಟೈಮ್ ಕರೆಕ್ಟ್ ಆಗಿದ್ಯಾ, ಅದು ಆ ಟೈಮ್ ಆಗೋವರೆಗೂ ಬಿಡ್ತಾ ಇಲ್ಲ ಒಳಗೆ, ಇಲ್ಲ ಇನ್ನೊಂದು 10 ನಿಮಿಷ ಇದೆ, ಇರಿ. ನಾವು ಮದ್ವೆ ಆಗಿ 3 ದಿನ ಆಯ್ತು ನಮ್ಮನ್ನ ಅನ್ಕೊಂಡು ಅಲ್ಲಿವರೆಗೆ ತುಂಟಾಟಗಳು ಏನಾದ್ರು ಮಾಡಿದ್ರಾ? ಎಲ್ಲಿ ಬಿಡ್ತಾ ಇರಲಿಲ್ಲ. ಎಲ್ಲ ಫ್ಯಾಮಿಲಿಗಳು ಥರ ಹಂಗೆ ಕೂತ್ಕೊಂಡು ಕಾಯೋರಿಗೆ, ಏನು ಮಾಡ್ತಿದ್ಯಾ ಅನ್ನೋಂಗೆ. ನಾನು ಆಫೀಸ್ಗೆ ಹೋಗಿ ಬರೋದು 3ನೇ ದಿನಕ್ಕೆ ನಮ್ಮದು ಫಸ್ಟ್ ನೈಟ್ ಅಂತ ಒಂದು ಅರೇಂಜ್ ಮಾಡಿದ್ರು. ನನ್ನ ಮಗನೂ ನೋಡ್ತಾನೆ ಈ ಇಂಟರ್ವ್ಯೂನ. ಆಯ್ತು ಅಷ್ಟೇ. ಫಸ್ಟ್ ನೈಟ್ ಲ್ಯಾಪ್ಟಾಪ್ ತೆಗ್ದೆ, ಸೋನು ನಿಗಮ್ದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ ಹಾಕಿದೆ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗೀತು. ಕರೆಕ್ಟಾಗಿ 1 ವರ್ಷಕ್ಕೆ ಮಗ ಹುಟ್ಟಿದ. ಸೊ ಅಷ್ಟೇ ಸರ್, ಸಿಂಪಲ್ ಮದುವೆ, ಸಿಂಪಲ್ ಫಸ್ಟ್ ನೈಟ್, ಸಿಂಪಲ್ ಲೈಫ್. ನಮ್ಮ ಲೈಫ್ನಲ್ಲಿ ಇರೋದು ನಾವು 3 ಜನ, ನಾನು, ನನ್ನ ಹೆಂಡತಿ, ನನ್ನ ಮಗ. ದಿಸ್ ಇಸ್ ಅವರ್ ಇನ್ನರ್ ಸರ್ಕಲ್. ಏನೇ ತುಂಟಾಟಗಳು, ಚೇಷ್ಟೆ, ಕೋಪ, ಅಳು, ನಗು ಎಲ್ಲ ಇಷ್ಟರಲ್ಲೇ ಮಾಡ್ಕೊತೀವಿ. ನಮ್ಮಿಬ್ಬರದ್ದು ಏನಾದರೂ ಸೀರಿಯಸ್ ಡಿಸ್ಕಷನ್ ಇದ್ದರೆ ರೂಮಲ್ಲಿ 4 ಗೋಡೆ ಮಧ್ಯದಲ್ಲಿ ಮಾತಾಡ್ತೀವಿ, ಸಾರ್ಟ್ ಔಟ್ ಮಾಡ್ಕೊತೀವಿ, ಸಾಲ್ವ್ ಮಾಡ್ಕೊತೀವಿ, ಹೊರಗಡೆ ಬರ್ತೀವಿ, ತಿರ್ಗಾ ತರಲೆ ತುಂಡಾಟ ಇದ್ದೇ ಇರುತ್ತೆ.
ಹಬ್ಬ ಅಂದರೆ ಮುನಿಸ್ ಮಾಡಿಕೊಂಡ್ರೆ 1 hour 2 hour 3 hour ಅಷ್ಟೇ. ನಾನು ಇಲ್ಲ ಅವಳು ಕಾಫಿ ಕೊಡು ಅಂದರೆ ಆಯಿತು ಅಂದರೆ ಓ ಏನೋ ಆಗಿದೆ. ನನ್ನ ಮಗ ಒಂದ್ಸಲಿ ನನ್ನನ್ನು ಅವಳನ್ನ ನೋಡ್ತಾನೆ, ಇಬ್ಬರದ್ದು ಇದೆ, ಇನ್ನು 2 hour ಸರಿ ಹೋಗ್ತೀರಾ ಅಂದ್ಕೊಂಡು ಅವ್ನ ಪಾಡೋದು ಅವ್ನು ಹೋಗ್ತಾನೆ. ನಾನು ಹೋಗಿ ಸಾರಿ ಹೇಳ್ತೀನಿ, ಇಲ್ಲ ಅವಳು ಬಂದು ಸಾರಿ ಹೇಳ್ತಾನೆ. ಇಬ್ಬರಲ್ಲಿ ಯಾರು ಫಸ್ಟ್ ಸಾರಿ ಹೇಳೋದು? ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಹೇಳಿರೋದು. ಏನಿಲ್ಲ, ಇನ್ನೊಂದೇನು ಗೊತ್ತಾ, ನಮಗೆ ಸಾರಿ ಕೇಳಬೇಕು ಅಂತ ಏನಿಲ್ಲ, ಹೌದು, ಮಾತಾಡ್ಕೊಂಡು ಬಿಡ್ತೀರಾ? ಹಾಗೇನೆ ಆಯಿತು ಬಿಡು ಚಿನ್ನ, ಸರಿ ಮಾಡೋದಿಲ್ಲ ಬಿಡು ಅಂತಂದರೆ ಆಗೋಯ್ತು, ಮುಗ್ದೋಯ್ತು. ಈಗ ಅವ್ರು ತಪ್ಪಿಲ್ಲ ಅಂದ್ರೂ ನನಗೆ ಸಾರಿ ಕೇಳ್ತಾರೆ, ನಾನು ತಪ್ಪಿಲ್ಲ ಅಂದ್ರೂ ಅವ್ರಿಗೆ ಸಾರಿ ಕೇಳ್ತೀನಿ. ಏಕೆಂದರೆ ಇಬ್ರು ಗಂಡ ಹೇಳ್ತೀನಿ, ನಾವು ಬೇರೆಯವ್ರ ಹತ್ರ ಕೇಳ್ತಾ ಇಲ್ಲ. ಸೊ ಒಟ್ನಲ್ಲಿ ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಎಂಡ್ ಆಫ್ ದಿ ಡೇ ವೆನ್ ಯು ಗೋ ಬ್ಯಾಕ್ ಟು ಬೆಡ್ ಅಲ್ಲ, ಶುಡ್ ಹ್ಯಾವ್ ದಟ್ ಪೀಸ್ ಆಫ್ ಮೈಂಡ್. ಒಂದೇ ಬೆಡ್ನಲ್ಲಿ ಆ ಕಡೆ ಈ ಕಡೆ ಮುಖ ಮಾಡ್ಕೊಂಡು ಮಲ್ಕೊಂಡ್ರೆ ನೀವು ನಿದ್ದೆ ಮಾಡಲ್ಲ, ಅವರು ನಿದ್ದೆ ಮಾಡಲ್ಲ. ಆಯಿತು, ಮುಗ್ದೋಯ್ತು. ದೊಡ್ಡವ್ರು ಸುಮ್ಮನೆ ಹೇಳೋದಿಲ್ಲ ಗಂಡ ಹೆಂಡತಿ ಜಗಳ ತಿಂದು ಮಲ್ಗೋವರೆಗೂ ಅಂತ ಅಂದ್ಬಿಟ್ಟು. ಇಟ್ ಈಸ್ ಆ್ಯಕ್ಚುಲಿ ಫ್ಯಾಕ್ಟ್. ಮದುವೆ ಆದವ್ರಿಗೆ ಅದು ಫೀಲ್ ಆಗುತ್ತೆ. ನಿಮ್ದೇನೇ ಟೆನ್ಷನ್ಸ್ ಇದ್ರೂ, ಆ್ಯಸ್ ಯುನೋ ಆ್ಯಸ್ ಅ ಅರ್ನಿಂಗ್ ಮ್ಯಾನ್ ಇನ್ ಯೋರ್ ಹೌಸ್, ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಈ ನಿದ್ದೆ ಅಂತ ಮಾಡ್ತೀವಲ್ಲ ಒಂದು 6 to 8 hours ನೈಟು, ಆಗ ಯು ಶುಡ್ ಲೀವ್ ಆಲ್ ದಟ್, ಲೆಟ್ ಗೋ ಆಲ್ ದಟ್. ಜೊತೆಯಲ್ಲಿ ಮೊನ್ನೆ ನನಗೊಂದು ರೀಲ್ ಫಾರ್ವರ್ಡ್ ಮಾಡಿದ್ಲು. ಗಂಡ ಹೆಂಡತಿ ಜೊತೆಯಲ್ಲಿದ್ದಾಗ ನೈಟಲ್ಲಿ ಜೊತೆ ಮಲ್ಗೋದಿಲ್ಲ, ಏನೋ ಟೈಮ್ ಪಾಸ್ ಮಾಡ್ತಿರ್ತಾನೆ ಗಂಡ, ಏನೋ ಹೆಂಡತಿ ಏನೋ ಟೈಮ್ ಪಾಸ್ ಮಾಡ್ತಿರ್ತಾಳೆ ಫೋನ್ಗಳು ನೋಡ್ಕೊಂಡು. ಇಬ್ಬರಲ್ಲಿ ಒಬ್ಬರು ಮಿಸ್ ಆಗೋಗ್ಬಿಟ್ರು, ಇಬ್ಬರಲ್ಲಿ ಒಬ್ಬರು ಹೋದ್ರು ಅಂದ್ರೂ ಯು ವಿಲ್ ಮಿಸ್ ಆಲ್ ದೋಸ್ ಮೂಮೆಂಟ್ಸ್. ಪ್ರತಿಯೊಂದು ಮೂಮೆಂಟೂ ಮಿಸ್ ಆಗುತ್ತೆ. ದೆನ್ ದೆರ್ ಇಸ್ ನೋ ಯೂಸ್. ಹೌದು. ಸೊ ಏನೇ ಜಗಳ ಇದ್ರು, ಏನೇ ಇದು ಮುನ್ಸಿದ್ರು, ಒನ್ಸ್ ಯು ಗೋ ಟು ದ ಬೆಡ್, ಜಸ್ಟ್ ಗಿವ್ ಅ ಟೈಟ್ ಹಗ್, ಹಣೆಗೆ ಒಂದು ಮುತ್ತು ಕೊಟ್ಟು ಸಾರಿ ಹೇಳ್ಬಿಟ್ಟು ಮಲ್ಕೊಂಡ್ರೆ ಆಗುತ್ತೆ, ಮುಗೀತು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.